ಹಾಯ್ ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಅಳವಿ ಪಾಯಸ. ಬೇಕಾಗಿರೋದು ಒಂದು 20 ಗ್ರಾಮ್ ಅಳವಿ ತೊಗೊಂಡಿನಿ. ಇದು ಕಿರಾಣಿ ಒಳಗೆ ಸಿಗ್ತೈತಿ. ಹಾಲು ಒಂದು ಅರ್ಧ ಕಪ್ ಹಾಲು, ಇದು ತುಪ್ಪ, ಬೆಲ್ಲ. ನಿಮಗೆ ಎಷ್ಟು ಸ್ವೀಟ್ ಮೇಲೆ ಡಿಪೆಂಡ್ ಇರ್ತೈತ್ರಿ. ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಹಾಕ್ಕೋಬೋದು. ಬೆನ್ನು ಕೈಕಾಲು ನೋವು, ತಲೆನೋವು ಎಲ್ಲ ಕಡಿಮೆ ಆಗ್ತೈತ್ರಿ ಇದನ್ನು ಅಳವಿ ಪಾಯಸ ಕೊಡೋದ್ರಿಂದ. 2 ತಾಸು ನೆನೆಸಿದ್ರೆ ಸಾಕ್ರಿ. ಇದು ಈ ಥರ ಬರ್ತೈತೆ ನೋಡಿರಿ. 2 ತಾಸು ನೆನೆಸಿ ನಾನು ಅಳವಿನ ನೀರು ಹಾಕಿ ನೆನೆಸ್ಬೇಕ್ರಿ. ಈ ಥರ ಆಗ್ತೈತಿ. ನೆನೆಸಿದಂಥ ಅಳವೆನ ಒಂದು ದಬ್ಬೆ ಒಳಗೆ ಹಾಕ್ಕೊಂಬಿಡೋಣ್ರಿ. 2 ಬಟ್ಲ ನೀರು ಹಾಕ್ಕೊಳತ್ತೀನಿ ರೀ. ಗ್ಯಾಸ್ ಮೇಲೆ ಇಡೋಣ ಬರ್ರಿ. ಇದನ್ನು ಒಂದು ನೀರು ಜೊತೆ ಸರಿಯಾಗಿ ಕಲಿಸ್ರಿ. ಬೆಲ್ಲ ಹಾಕ್ಕೊಂಬಿಡೋಣಂತ. ಬೆಲ್ಲ ಹಾಕ್ಕೊಂಬಿಡೋಣ್ರಿ. ಇದು ಸರಿಯಾಗಿ ಕಲಿಸ್ಕೊಂಬಿಡೋಣ್ರಿ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ ರೀ. ಒಂದು ಚಿಟಿಕೆ ಉಪ್ಪು ಹಾಕಾಕತ್ತೀನಿ ರೀ. ಇದನ್ನು ಕಲಿಸ್ಕೊಂಬಿಡೋಣ್ರಿ. ಇದ್ರ ಜೊತೆಗೆ ಅಳವಿ ನೆಂದಿರೋದ್ರಿಂದ 2 ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತೆ ರೀ. ಈ ಥರ ಕನ್ಸಿಸ್ಟೆನ್ಸಿ ಬಂದೈತೆ ನೋಡಿರಿ. ಈ ಥರ 1 ನಿಮಿಷ ಕುದಿಲ್ರಿ. ಇದು ರೆಡಿ ಆಗಿಬಿಡ್ತೈತೆ ರೀ ಅಳವಿ ಪಾಯಸ. ಇದು ರೆಡಿ ಆಗೈತೆ ನೋಡಿರಿ. ಗ್ಯಾಸ್ ಆರಿಸ್ಕೊಂಬಿಡೋಣ. ಒಂದು ಸ್ಪೂನ್ ಹಾಲು ಹಾಕ್ಕೊಳತ್ತೀನಿ ರೀ. ಇದು 1 ಸ್ಪೂನು ಉಪ್ಪು ಹಾಕ್ಕೊಳತ್ತೀನಿ ರೀ. 1 ಸ್ಪೂನ್ನಾಗ ಅರ್ಧ ಈ ಕಡೆ ಅರ್ಧ ಆ ಕಡೆ ಹಾಕ್ಬಿಡೋಣ್ರಿ. ಅಳವಿ ಪಾಯಸ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು